ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶೈಲಶೇಖರ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇದು ನಿನ್ನೆ ತೆಗೆದಂತಹ ಕ್ಲಿಪ್ಪಿಂಗು, ಅಂದರೆ ಗುರುವಾರದ ವಿಡಿಯೋ. ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ರೂಟೀನ್ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಕೊನೆವರೆಗೂ ನೋಡಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಹೇಗಿತ್ತು ವಿಡಿಯೋ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿನ್ನೆ ಗುರುವಾರ, ಗುರು ಪುಷ್ಯಾಮೃತ ಯೋಗ, ಗುರು ನಕ್ಷತ್ರ ತುಂಬಾ ಚೆನ್ನಾಗಿತ್ತು. ಪುಷ್ಯ ನಕ್ಷತ್ರ ಬಂದಿದ್ದರಿಂದ ನಾನು ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಪೂಜೆ ಎಲ್ಲ ಮುಗಿಸಿ ಇದು ಮಧ್ಯಾಹ್ನದಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ತಿಂಡಿಗೆ ನಾನು ಪುಳಿಯೋಗರೆ ಮಾಡಿದ್ದೆ, ಹಾಗೆ ಮಧ್ಯಾಹ್ನಕ್ಕೆ ಹುರುಳಿಕಾಳು ಸೊಪ್ಪು ಹಾಕಿ ಹುಳಿ ಸಾಂಬಾರು ಮಾಡಿದ್ದೆ. ಇವಾಗ ರೈಸು ಮತ್ತು ಮುದ್ದೆ ಮಾಡ್ತಾಯಿದ್ದೀನಿ. ನನಗೆ ಯೂಟ್ಯೂಬಲ್ಲಿ ಲೆಂತಿ ವಿಡಿಯೋ ಡೈಲಿ ವ್ಲಾಗ್ ಹಾಕಬೇಕು ಅಂತ ತುಂಬಾ ಇಷ್ಟ ಇದೆ. ಆದರೆ ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಸ್ವಲ್ಪ ಕಾನ್ಷಿಯಸ್ ಆಗಿಬಿಡ್ತೀನಿ. ನಾನು ಡೈರೆಕ್ಟಾಗಿ ಚೆನ್ನಾಗೇ ಮಾತಾಡ್ತೀನಿ, ಆದರೆ ವಾಯ್ಸ್ ಕೊಡುವಾಗ ಸ್ವಲ್ಪ ಕಾನ್ಷಿಯಸ್ ಆಗ್ತೀನಿ. ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಡೈರೆಕ್ಟ್ ಮಾತಾಡೋದೇ ಬೇರೆ, ವಾಯ್ಸ್ ಓವರ್ ಕೊಡೋದೇ ಬೇರೆ ಇರುತ್ತೆ. ಹಾಗಾಗಿ ಸ್ವಲ್ಪ ನನಗೆ ನರ್ವಸ್ ಆಗಿಬಿಡ್ತೀನಿ. ಏನು ಮಾತಾಡಬೇಕು ಅನ್ನೋದನ್ನು ಮರ್ತೇ ಹೋಗ್ಬಿಡ್ತೀನಿ ನಾನು. ಈಗ ಶಾರ್ಟ್ ವೀಡಿಯೋಗಳು, ಈಗ ಪೂಜೆದು ಆಮೇಲೆ ಮತ್ತು 30 ಸೆಕೆಂಡು 60 ಸೆಕೆಂಡಲ್ಲಿ ನಾನು ವೀಡಿಯೋಸ್ಗಳನ್ನ ಮಾಡಿ ಅದಕ್ಕೊಂದು ಯಾವುದೋ ಒಂದು ಸಾಂಗೋ ಏನೋ ಒಂದು ಮ್ಯೂಸಿಕ್ ಆ್ಯಡ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯೂಟ್ಯೂಬಲ್ಲಿ, ಮತ್ತು ಇನ್ಸ್ಟಾಗ್ರಾಮಲ್ಲೂ ಹಾಕ್ತಾಯಿದ್ದೀನಿ. ಲೆಂತಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಸತಿ ಮರ್ತೇ ಹೋಗ್ಬಿಡ್ತೀನಿ. ಬೆಳಗ್ಗೆ ಎದ್ದಾಗ ಅಂದ್ಕೊಂಡಿರ್ತೀನಿ ವೀಡಿಯೋಗೆ ಒಂದು ಲೆಂತಿ ವೀಡಿಯೋನ ಶೂಟ್ ಮಾಡ್ಕೋಬೇಕು, ರೆಸಿಪಿಗಳನ್ನ ಶೂಟ್ ಮಾಡ್ಕೋಬೇಕು ಅಂತ. ಆದರೆ ಅದು ಆ ಟೈಮಲ್ಲಿ ನೆನಪಿರುತ್ತೆ ಎದ್ದಾಗ. ಅದು ಮಾಡೋ ಟೈಮಲ್ಲಿ ನನಗೆ ಮರ್ತೇ ಹೋಗ್ಬಿಟ್ಟಿರ್ತೀನಿ ನಾನು. ಹಾಗಾಗಿ ಲೆಂತಿ ವೀಡಿಯೋ ಸ್ವಲ್ಪ ಕ್ಯಾಮ್ರಾ ಎಲ್ಲ ಸೆಟ್ ಮಾಡ್ಕೊಳ್ಳೋದು, ಮತ್ತು ಸ್ಟ್ಯಾಂಡೆಲ್ಲ ಸೆಟ್ ಮಾಡ್ಕೋಬೇಕು, ಇದೆಲ್ಲ ಸ್ವಲ್ಪ ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಇಗ್ನೋರ್ ಮಾಡಿಬಿಡ್ತೀನಿ, ನೆಗ್ಲೆಕ್ಟ್ ಮಾಡ್ತಾಯಿದ್ದೀನಿ. ಇನ್ಮೇಲೆ ಆ ಥರ ಮಾಡಬಾರ್ದು. ಕರೆಕ್ಟಾಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಯೂಟ್ಯೂಬಲ್ಲಿ. ಲೆಂತಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು. ಶಾರ್ಟ್ ವೀಡಿಯೋಗಳನ್ನ ಹಾಕ್ತಾಯಿದ್ದೀನಿ, ಆದರೆ ಲೆಂತಿ ವೀಡಿಯೋಸ್ಗಳನ್ನ ಕಡಿಮೆ ಮಾಡಿದ್ದೀನಿ. ಹಾಗಾಗಿ ಇನ್ಮೇಲೆ ಡೈಲಿ ವ್ಲಾಗ್ ಥರ ಹಾಕೋಣ ಅಂದ್ಕೊಂಡಿದ್ದೀನಿ. ಇನ್ನಿಲ್ಲಿ ನಾನು 3 ಪಾಟ್ಗೆ ಮಣ್ಣು ಮತ್ತು ಗೊಬ್ಬರ ಮಿಕ್ಸ್ ಮಾಡಿ ತುಂಬಿಸಿಟ್ಟಿದ್ದೀನಿ. ಇದಕ್ಕೆ ಸೀಡ್ಸ್ ಹಾಕೋಣ. ಫ್ಲವರ್ ಸೀಡ್ಸ್ ಇದೆ, ಮೀಶೋಯಿಂದ ತರಿಸ್ಕೊಂಡಿದ್ದೆ. ಶಂಕುಪುಷ್ಪ ಅದೇ ಅಪರಾಜಿತ ಅಂತಲೇ ಏನೋ ಅಂತಾರಲ್ಲ, ಅದು ಆ ಸೀಡ್ಸ್ಗಳನ್ನ ತರಿಸ್ಕೊಂಡಿದ್ದೆ. ಅದು ಸುಮಾರು ದಿನವೇ ಆಗಿತ್ತು ತರಿಸಿ, ನಾನು ಹಾಕೇ ಇರಲಿಲ್ಲ. ಅದು ಹಂಗೆ ಇಟ್ಟಿದ್ದೆ. ತುಂಬ ದಿನ ಆಗಿದೆ, ಏನು ಬರುತ್ತೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಟ್ರೈ ಮಾಡೋಣ ಅಂತ ಅಲ್ಲಿ ಮಣ್ಣು ಮತ್ತು ಗೊಬ್ಬರ ಒಂದು 3 ಪಾಟ್ಗೆ ತುಂಬಿಸಿ ಇಟ್ಟಿದ್ದೀನಿ ನಾನು. ಇನ್ನು ವೆದರ್ ಅಂತೂ ತುಂಬಾ ಚೆನ್ನಾಗಿದೆ. 2 ದಿನ ಮಳೆ ಆಗಿ ಈಗ ಸ್ವಲ್ಪ ಬಿಸಿಲಿಲ್ಲ, ಮೋಡ ಇದೆ. ಹಂಗಾಗಿ ಸ್ವಲ್ಪ ವೆದರ್ ಅಂತೂ ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ಕೂಲಾಗಿದೆ ಅಂತ. ಇಷ್ಟು ದಿನ ಬಿಸಿಲಿತ್ತು. ಮತ್ತು ಈ ಸೈಡ್ ನೋಡ್ಬೋದು ನೀವು, ಈ ಸೈಡು ಸ್ವಲ್ಪ ಶೋ ಪ್ಲ್ಯಾಂಟ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಅಂದರೆ ಹೆವಿ ಬಿಸಿಲು ಬೀಳದೇ ಇರೋವಂಥ ಜಾಗ ಇದು. ಹಾಗಾಗಿ ಇದು ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನೇ ಎಲ್ಲದು ಮನೆ ಒಳಗಡೆ ಇಟ್ಕೊಂಡಿದ್ದೆ. ಈಗೆಲ್ಲ ಹೊರಗಡೆ ಇಟ್ಟಿದ್ದೀನಿ. ಸ್ವಲ್ಪ ಒಂದಷ್ಟು ಈ ಕಡೆ ಇಟ್ಕೊಂಡಿದ್ದೀನಿ, ಒಂದಷ್ಟು ಈ ಸೈಡ್ ಇಟ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಬರುತ್ತೆ, ನೆರಳಿದ್ರೆ ಚೆನ್ನಾಗಿ ಬರುತ್ತೆ. ಇನ್ಮೇಲೆ ಕಾನ್ಸ್ಟೆಂಟಾಗಿ ಡೈಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಎಟ್ಲೀಸ್ಟು ವಾರದಲ್ಲಿ ಒಂದು 2 ಅಥವಾ 3 ಲೆಂತಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದೇ ನೋಡಿ ಸೀಡ್ಸ್ ತರಿಸ್ಕೊಂಡಿದ್ದಿದ್ದು ನಾನು ಮೀಶೋದಲ್ಲಿ. ಅದು ಆಲ್ರೆಡಿ ತರಿಸಿ ಒಂದು ವರ್ಷನೇ ಆಗ್ತಾ ಬಂತೇನೋ, ಹತ್ತತ್ರ 1 ವರ್ಷ ಆಗಿದೆ. ಸೊ ಬರುತ್ತೋ ಏನೋ ನನಗಂತೂ ಗೊತ್ತಿಲ್ಲ. ಮಿಕ್ಸ್ ಕಲರಲ್ಲಿ ಸಿಕ್ತು ನನಗೆ, ಚೆನ್ನಾಗಿರತ್ತೆ ಅಂತ ತರಿಸ್ಕೊಂಡಿದ್ದೀನಿ. ಹಾಕಿ ನೋಡ್ತೀನಿ. ಈಗ 2 ಕಲರ್ ಬಂದಿದೆ ಇದು ಸೀಡ್ಸು. ಒಂದು ಬ್ರೌನ್ ಕಲರ್ ಇದೆ, ಒಂದು ಬ್ಲ್ಯಾಕಲ್ಲಿದೆ. ಅಷ್ಟು ಈ ಥರ ಪ್ಯಾಕಿಂಗಲ್ಲಿ ಕಳಿಸ್ಕೊಟ್ಟಿರ್ತಾರೆ. ಸೊ ತುಂಬಾ ಜಾಸ್ತಿನೇ ಬಂದಿದ್ದಾವೆ ಸೀಡ್ಸ್ಗಳಂತೂ. ನೋಡೋಣ, ಒಂದು ಪಾಟ್ಗೆ 5 ಸೀಡ್ಸ್ ಥರ ಹಾಕ್ತೀನಿ ನಾನು. ಫುಲ್ ಹೆವಿ ಹಾಕಿದ್ರೂ ಅಷ್ಟು ಬೆಳೆಯೋಕ್ಕೆ ಅವಕಾಶ ಆಗೋಲ್ಲ. ಹಾಗಾಗಿ
ಒಂದು ಪಾಟ್ಗೆ 5 ಥರ ಹಾಕಿ ನೋಡ್ತೀನಿ, ಚೆಕ್ ಮಾಡ್ತೀನಿ. ಇವಾಗ ಮಿಕ್ಕಿದೆಲ್ಲ ಎತ್ತಿಟ್ಕೊಂಡಿರ್ತೀನಿ. ಚೆನ್ನಾಗಿ ಬಂದರೆ ಬೇರೆ ದೊಡ್ಡ ಪಾಟ್ಗೆ ಹಾಕಿ ಎಲ್ಲ ಮಿಕ್ಸಲ್ಲಿ ಹಾಕಿ ಇದು ಮಾಡ್ತೀನಿ. ಅಂದರೆ ಯಾವ ಕಲರ್, ಯಾವ ಸೀಡ್ಸಲ್ಲಿ ಯಾವ ಕಲರ್ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನೋಡೋಣ, ಎರಡು ಮಿಕ್ಸಲ್ಲಿ ಇವಾಗ ಈ 3 ಪಾಟ್ಗೂ ಹಾಕ್ತೀನಿ. ಈ ಥರ ಒಂದು ಮೊಳೆ ಅಥವಾ ಕಡ್ಡಿಯಿಂದ ಹೋಲ್ ಮಾಡಿ ಈ ಥರ ಅದಕ್ಕೆ 5 ಸೀಡ್ಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ನನಗೆ ಗಾರ್ಡನಿಂಗ್ ಮಾಡೋದು ಮತ್ತು ಕ್ಲೀನಿಂಗು, ಆಮೇಲೆ ಡೆಕೋರೇಷನ್ ಮಾಡೋದು, ಈಗ ಹೋಮ್ ಡೆಕೋರು ಇದೆಲ್ಲ ತುಂಬಾ ಇಷ್ಟ. ಅದನ್ನೇ ವೀಡಿಯೋಸ್ನ ಮಾಡಿ ಹಾಕು ಅಂತ ನನ್ನ ಮಕ್ಳುಗಳು ಹೇಳ್ತಾ ಇರ್ತಾರೆ ಇಬ್ಬರೂ. ಏನಾದರೂ ಒಂದು ಪ್ಯಾಷನ್ ಕಣಮ್ಮ ಇದು, ನಿಂದು ವೀಡಿಯೋ ಮಾಡೋದೇ ಒಂದು ಪ್ಯಾಷನ್ನು, ಮಾಡು, ಯಾಕೆ ಹಿಂಜರಿತೀಯ ಅಂತ. ಕೆಲವೊಂದು ಸತಿ ನಾನೇ ಸ್ವಲ್ಪ ಹಿಂಜರಿತಾ ಇರ್ತೀನಿ, ಅಯ್ಯೋ ಏನು ಮಾಡೋದು ಎಲ್ಲದನ್ನು ತೋರಿಸ್ಬೇಕು ಅಂತ ನಾನೇ ಸ್ವಲ್ಪ ಇಗ್ನೋರ್ ಮಾಡ್ತಾಯಿರ್ತೀನಿ, ನೆಗ್ಲೆಕ್ಟ್ ಮಾಡ್ತಾಯಿರ್ತೀನಿ. ಹಾಗಾಗಿ ಅವರು ನಿನ್ಗೆ ಹೆಂಗೆ ಇಷ್ಟನೋ ಹಂಗೆ ಮಾಡಮ್ಮ, ಏನಾಗಲ್ಲ, ನಾವೇನು ಬೇರೆ ಥರ ಏನು ತೋರಿಸಲ್ವಲ್ಲ, ಒಳ್ಳೆಯದೇ ಹೇಳ್ತಾ ಇರ್ತೀವಿ. ಈಗ ಈ ಥರ ಗಿಡಗಳು ನೆಡೋದು, ಅದನ್ನು ಆರೈಕೆ, ಅದ್ರ ಟಿಪ್ಸ್ಗಳು ಹೇಳು, ನಿನಗೆ ಗೊತ್ತಿರೋ ಅಂಥದ್ದನ್ನು. ನೀನು ಬೇರೆಯವರಿಂದ ಕಲ್ತಿರೋದೆ, ಅದನ್ನು ನೀನು ಇನ್ನೊಬ್ರಿಗೆ ಹೇಳಿದ್ರೆ ಇನ್ನೊಬ್ರಿಗೆ ಉಪಯೋಗ ಆಗುತ್ತೆ. ಆ ಥರದ ವೀಡಿಯೋಸ್ಗಳನ್ನ ಮಾಡು, ನಿನಗೆ ಯಾವುದು ಖುಷಿ ಅನಿಸುತ್ತೋ, ಒಳ್ಳೆಯದು ಅನಿಸುತ್ತೋ ಅದನ್ನು ಮಾಡಮ್ಮ, ಯಾಕೆ ಹಿಂಜರಿತೀಯ ನೀನು. ಅಂದರೆ ಆ್ಯಕ್ಚುಲಿ ನನಗೆ ವೀಡಿಯೋಸ್ ಮಾಡೋದು ಇದೆಲ್ಲ ತುಂಬಾ ಇಷ್ಟ. ಈಗ ನೋಡಿ ಇಷ್ಟು ಸೀಡ್ಸ್ಗಳು ಎಕ್ಸ್ಟ್ರಾ ಇದ್ದಾವೆ. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ತಾಯಿದ್ದೀನಿ ನಾನು. ಅಂದರೆ ಬೆಳಗ್ಗೆನೇ ಗೊಬ್ಬರ ಮತ್ತು ಮಣ್ಣು ಹಾಕಿದಾಗ ಸ್ವಲ್ಪ ನೀರು ಹಾಕಿಟ್ಟಿದ್ದೆ, ಜಾಸ್ತಿನೂ ನೀರು ಹಾಕ್ಬಾರ್ದು ಅಂತ ಹಂಗೆ ಇಟ್ಟಿದ್ದೀನಿ. ಇದು ಮೆಂತ್ಯ ಸೀಡ್ಸು, ಮೆಂತ್ಯ ಕಾಳನ್ನ 2 ದಿನ ನೆನೆಸಿಟ್ಬಿಟ್ಟು ಅದನ್ನು ಸ್ವಲ್ಪ ಮೊಳಕೆ ಬರೆಸಿ ಈಗ ಇದು ಒಂದು ಪಾಟ್ಗೆ ಈಗ ಈ ಥರ ಉದುರಿಸಿದ್ದೀನಿ. ಇದು ಆಲ್ರೆಡಿ 4ರಿಂದ 5ನೇ ದಿನಕ್ಕೆ ಈ ಥರ ಇಷ್ಟು ಬಂದಿದೆ. ಇದನ್ನು ಅಷ್ಟೇ ಟ್ರೈ ಮಾಡಿದ್ದೀನಿ, ನೋಡೋಣ ಬರುತ್ತಾ ಅಂತ. ಚೆನ್ನಾಗಿ ಬರ್ತಾ ಇದೆ. ಇನ್ನು ನಾನು ಸಂಜೆ ಆಯಿತು, ಸಂಜೆ ಪೂಜೆನ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಪೂಜೆ ಮುಗಿಸಿದ್ದೆ ನಾನು. ಬೆಳಗ್ಗೆ ಒಂದು 10 ಗಂಟೆ 11 ಗಂಟೆ ಒಳಗಡೆ ಪೂಜೆ ಮುಗಿಸ್ಬೇಕು ಅಂತ ಇತ್ತು. ಅಂದರೆ ಪುಷ್ಯ ನಕ್ಷತ್ರದಲ್ಲಿ ಗುರು ಪುಷ್ಯಾಮೃತ ಯೋಗ ಬಂದಿದ್ದರಿಂದ ಸೊ ಆ ಟೈಮಲ್ಲಿ ಪೂಜೆನ ಮಾಡಿದ್ರೆ ಒಳ್ಳೆಯದು, ಗುರುವಾರ ಬಂದಿದ್ದರಿಂದ ಅಂತ ಹೇಳಿ ನಾನು ಬೆಳಗ್ಗೆನೇ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ದೆ. ಇದು ಸಂಜೆ ಒಂದು ಸತಿ ದೀಪನ ಹಚ್ತಾ ಇದ್ದೀನಿ. ಇನ್ನು ಗುರುವಾರ ನಿನ್ನೆ ಪುಷ್ಯಾಮೃತ ಯೋಗ ಇದ್ದಿದ್ದರಿಂದ ಹಳದಿ ಕಲ್ಲರಲ್ಲಿ ಏನಾದರೂ ಒಂದು ವಸ್ತುನ ಮನೆಗೆ ತೊಗೊಂಡು ಬರಬೇಕು ಅಂತ ಹೇಳ್ತಾರೆ, ಮತ್ತು ಹಳದಿ ಬಟ್ಟೆ ಧರಿಸ್ಬೇಕು ಅಂತ ಇತ್ತು. ಹಾಗಾಗಿ ನಾನು ಹಳದಿ ಬಟ್ಟೆ ಧರಿಸ್ಕೊಂಡಿದ್ದೀನಿ. ಮತ್ತು ಹಳದಿ ಬಣ್ಣದ್ದು ಏನು ತೊಗೊಂಬರೋದು ಅಂತಂದಾಗ ಈಗ ಹಣ್ಣಾಗಿರ್ಬೋದು, ಏನಾದರೂ ಒಂದು ಒಳ್ಳೆಯದು ಯೂಸ್ ಆಗುವಂಥದ್ದು ವಸ್ತು ಏನಾದರೂ ತೊಗೊಂಬರ್ಬೇಕು ಅಂತ ಇತ್ತು. ಅರಿಶಿನ ಪುಡಿ ಆಗಿರ್ಬೋದು, ಹಳದಿ ಹೂವು, ಈಗ ಸೇವಂತಿಗೆ ಹಳದಿ ಕಲರ್ ಇದೆ, ಮತ್ತು ಬಾಳೆಹಣ್ಣು ಹಳದಿ ಕಲರ್ ಇದೆ. ಯಾವುದಾದ್ರೂ ಒಟ್ಟಿನಲ್ಲಿ ಹಳದಿ ಬಣ್ಣದ ವಸ್ತುನ ಮನೆಗೆ ತೊಗೊಂಬರ್ಬೇಕು ಅಂತ ಇತ್ತು. ಹಾಗಾಗಿ ನಾನು ಮಾಮೂಲಿ ಹೂವು ತಂದಿದ್ದರು, ಸೇವಂತಿಗೆ ಹೂವು ಮತ್ತು ರೋಸ್ ಎರಡೂ ತಂದಿದ್ದರು. ನಾನು ಬೆಳಗ್ಗೆ ಹಾಲು ಮತ್ತು ಸಕ್ಕರೆನ ನೈವೇದ್ಯ ಮಾಡಿದ್ದೆ. ಸಂಜೆ ಪೂಜೆಗಾದರೂ ನೈವೇದ್ಯ ಮಾಡೋಣ ಅಂತ ಬಾಳೆಹಣ್ಣು ತರಿಸ್ಕೊಂಡೆ. ಇನ್ನು ನಮ್ಮ ಮನೇಲಿರೋವಂಥ ತುಳಸಿ ಕಟ್ಟೆ ಸ್ವಲ್ಪ ಚಿಕ್ಕದೇ ಇದೆ. ಅದು ಗಿಡ ಹಾಕಿದ್ರೂ ಬೆಳೆಯೋಕ್ಕೆ ಅವಕಾಶನೇ ಆಗ್ತಾಯಿಲ್ಲ. ಅದು ಜಾಸ್ತಿ ದಿನವೂ ಇರ್ತಾಯಿಲ್ಲ, ಅದು ಸತ್ತೋಗ್ತಾ ಇದ್ದಾವೆ ಗಿಡಗಳು. ಹಾಗಾಗಿ ಸ್ವಲ್ಪ ತುಳಸಿ ಕಟ್ಟೆ ಅದು ಬೆಳೆಯೋಕ್ಕೆ ಸ್ವಲ್ಪ ಅಗಲ ಇರೋವಂಥದ್ದನ್ನು ತುಳಸಿ ಕಟ್ಟೆ ತಗೋಬೇಕು. ಊರಿಗೆ ದೊಡ್ಡದು ಇಟ್ಟಿದ್ದೀವಿ, ಊರಲ್ಲಿ ಮನೆ ಇದೆಯಲ್ಲ ಅಲ್ಲಿ ದೊಡ್ಡದು ಇಟ್ಟಿದ್ದೀವಿ. ಇಲ್ಲಿ ಸಾಕು ಅಂತೇಳಿ ಈ ಸೆರಾಮಿಕ್ ಬರುತ್ತಲ್ಲ ಅಷ್ಟೇ ಸಾಕು, ಸಿಂಪಲ್ಲಾಗಿ ಚೆನ್ನಾಗಿರತ್ತೆ ಅಂತೇಳಿ ಅದನ್ನು ಮೀಶೋದಲ್ಲಿ ತರಿಸ್ಕೊಂಡಿದ್ದೆ ನಾನು. ಸೊ ಅದು ಚಿಕ್ಕದಾಗಿ ಬಂದಿದೆ, ಅದರಲ್ಲಿ ಗಿಡ ಯಾಕೋ ಚೆನ್ನಾಗೇ ಬರ್ತಾಯಿಲ್ಲ. ಅದಕ್ಕೆ ಸ್ವಲ್ಪ ದಿನ ನೋಡ್ತೀನಿ, ಚೆನ್ನಾಗಿ ಬಂದರೆ ಓಕೆ, ಇಲ್ಲ ಅಂದರೆ ಅದನ್ನು ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ತುಳಸಿ ಗಿಡ ಚೆನ್ನಾಗಿ ಬರ್ತಾಯಿಲ್ಲ ಮನೆ ಹತ್ರ. ಸ್ವಲ್ಪ ದಿನ ಚೆನ್ನಾಗಿರತ್ತೆ ಹಾಕಿದಾಗ, ಆಮೇಲೆ ಯಾಕೋ ಅದು ಹೋಗ್ತಾ ಇದಾಗ್ತಾಯಿದೆ, ಸ್ವಲ್ಪ ವೀಕ್ ಆಗಿಬಿಡುತ್ತೆ ಗಿಡನೇ, ಎಲೆ ಎಲ್ಲ ಉದುರೋಗ್ಬಿಡುತ್ತೆ, ಆ ಥರ ಆಗ್ತಾಯಿದೆ. ಇವಾಗ ಬಾಳೆಹಣ್ಣು ತರಿಸ್ಕೊಂಡೆ ನಾನು, ಪಚ್ಚ ಬಾಳೆಹಣ್ಣು ತರಿಸಿದ್ದೆ. ನೈವೇದ್ಯ ಮಾಡಿ ಅದರಿಂದ ಒಂದು ರೆಸಿಪಿನ ನೋಡಿದ್ದೀನಿ, ಸಿಂಪಲ್ ರೆಸಿಪಿ. ಅದನ್ನು ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಚೆನ್ನಾಗಿ ಬಂದರೆ ನಾನು ನಿಮಗೆ ಅದನ್ನು ಶೇರ್ ಮಾಡ್ಕೊಳ್ತೀನಿ ಯಾವ ಥರ ಅಂತ. ಅಂದರೆ ಅದಕ್ಕೆ ಇಂಗ್ರೀಡಿಯೆಂಟ್ಸು ಸಿಂಪಲ್ಲಾಗಿರೋದ್ರಿಂದ ಅದನ್ನು ಟ್ರೈ ಮಾಡೋಣ ಅಂದ್ಕೊಂಡು ಪಚ್ಚ ಬಾಳೆಹಣ್ಣು ತರಿಸ್ಕೊಂಡಿದ್ದೀನಿ. ಯಾವ ಬಾಳೆಹಣ್ಣಾದರೂ ಯೂಸ್ ಮಾಡ್ಬೋದಂತೆ, ಚೆನ್ನಾಗಿ ಬರುತ್ತೆ ಅಂತ ನೋಡಿದ್ದೆ. ಆದರೆ ನೋಡೋಣ, ಪಚ್ಚ ಬಾಳೆಹಣ್ಣಿಂದ ಮಾಡೋಣ
ನಾನು ಫಸ್ಟ್ ಟೈಮು ಟ್ರೈ ಮಾಡ್ತಾ ಇರೋದು. ಅದಕ್ಕೋಸ್ಕರ ಪಚ್ಚಬಾಳೆಹಣ್ಣು ತರಿಸ್ಕೊಂಡು ಇವಾಗ ಪೂಜೆಗೆ ಅದನ್ನೇ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಇನ್ನು ಪೂಜೆ ಎಲ್ಲ ಮುಗೀತು. ಸಿಂಪಲ್ ಪೂಜೆ ಅಂದರೆ ದೇವ್ರ ಮನೇಲಿ ನಾನು ಜಾಸ್ತಿ ಏನು ಐಟಮ್ಗಳು ಇಟ್ಕೊಂಡಿಲ್ಲ. ಪೂಜಾ ಸಾಮಗ್ರಿಗಳು ಕಡಿಮೆನೇ ಇಟ್ಕೊಂಡಿದ್ದೀನಿ. ಫೋಟೋನು ಒಂದು 5 ಫೋಟೋ ಇದೆ. ಮನೆ ದೇವ್ರ ಫೋಟೋ ಮತ್ತು ಸತ್ಯನಾರಾಯಣ ಸ್ವಾಮಿ ಫೋಟೋ, ಲಕ್ಷ್ಮೀ ಫೋಟೋ, ಭೂವರನಾಥ ಸ್ವಾಮಿದು ಮತ್ತು ಒಂದು ಕಳಶ ಇಟ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಚಿಕ್ಕ ಚಿಕ್ಕದು ವಿಗ್ರಹಗಳನ್ನ ಇಟ್ಕೊಂಡಿದ್ದೀನಿ ಅಷ್ಟೇ. ನಾನು ತುಂಬ ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ ದೇವ್ರ ಮನೇಲಿ. ಸೊ ಇವತ್ತು ಸಂಜೆ ಪೂಜೆ ಅಂದರೆ ಗುರುವಾರದ ಪೂಜೆ ತುಂಬ ಚೆನ್ನಾಗಾಗಿತ್ತು. ನೋಡ್ತಾ ಇರ್ಬೋದು, ಇಷ್ಟು ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ ನಾನು ದೇವ್ರ ಮನೇನ. ಮತ್ತು ಅದ್ರ ಜೊತೆಗೆ ಸಾಯಿಬಾಬಾ ಅಂದರೆ ನನಗೆ ತುಂಬ ಇಷ್ಟ, ರಾಯರು ಅಂದರೆ ತುಂಬ ಇಷ್ಟ. ಅವರಿಬ್ರದ್ದು ಐಡಲ್ ಇಟ್ಕೊಂಡಿದ್ದೀನಿ, ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿಗಳದ್ದು 2 ಇದನ್ನ ಇಟ್ಕೊಂಡಿದ್ದೀನಿ, ವಿಗ್ರಹಗಳನ್ನ ಇಟ್ಕೊಂಡಿದ್ದೀನಿ. ಇಷ್ಟೇ ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ ನಾನು. ಇನ್ನು ಹೊರಗಡೆ ಅಂತೂ ತುಂಬಾ ಚೆನ್ನಾಗಿದೆ ವೆದರ್ ಅಂತೂ. ಸಂಜೆ ಹೊತ್ತು ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಇಷ್ಟೇ ಸಿಂಪಲ್ಲಾಗಿ ಪೂಜೆ ಮುಗಿಸಿದ್ದೀನಿ, ಸಂಜೆ ಪೂಜೆ. ಇನ್ನು ನೋಡಿ, ಇದೇ ತುಳಸಿ ಗಿಡ, ತುಳಸಿ ಕಟ್ಟೆ ಇಷ್ಟೇ ಚಿಕ್ಕದಾಗಿದೆ. ಅದು ಹಾಕಿದಾಗ ಗಿಡ ಚೆನ್ನಾಗೇ ಬರುತ್ತೆ. ಒಂದು ಸ್ವಲ್ಪ ದಿನ ಆದಮೇಲೆ ಎಲ್ಲ ಹೋಗ್ತಾ ಇದೆ. ಅದಕ್ಕೆ ನೋಡ್ಬಿಟ್ಟು ಆಮೇಲೆ ಸ್ವಲ್ಪ ದೊಡ್ಡ ಪಾಟ್ನೇ ಇಡ್ತೀನಿ. ಇನ್ನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.